ನಾನು ರವಿರಾಜ್ ಪಾಟೀಲ್ ಅಡ್ವೊಕೇಟ್. ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ ಸಿ.ಟಿ. ರವಿ ಸಾಹೇಬ್ರ ಪರವಾಗಿ. ಆ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದವರು ಈ FIR ಅನ್ನ ಜುರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಸ್ಪೆಷಲ್ ಕೋರ್ಟ್ MPMLA ಕೋರ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರಿಕ್ವೆಷನ್ ಹಾಕಿದ್ರು. ಮ್ಯಾಜಿಸ್ಟ್ರೇಟ್ ಅವರು ಇದು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ಬರುತ್ತೆ, ಅದಕ್ಕೆ ಈ FIR ಅನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂತ ಆದೇಶ ಮಾಡಿ ಪೊಲೀಸರಿಗೆ ಅವರನ್ನ ತಕ್ಷಣ ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯಗಳ ಮುಂದೆ ಅವರನ್ನು ಹಾಜರುಪಡಿಸಬೇಕು ಮತ್ತು ಅವರಿಗೆ ಮೆಡಿಕಲ್ ಏಡ್ ಅಂಡ್ ಫುಡ್ ಏಡ್ ಎಲ್ಲ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ. ಫೋರ್ತ್ವಿತ್ ಅಂತ ಬರೆದಿದ್ದಾರೆ. ಅಂದ್ರೆ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸಿಟ್ ಟೈಮ್, ಅಂದ್ರೆ ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಂತ ಆದೇಶ ಮಾಡಿದ್ದಾರೆ. JMFC ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಹಾಕಿದ್ವಿ. ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರು ಈ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ ಅಂತ ಒಂದು ರಿಕ್ವಿಸಿಷನ್ ಕೊಟ್ಟು ಈ FIR ಅನ್ನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ಕೇಳ್ಕೊಂಡಿದ್ರು. ಅದರನ್ವಯ ಮಾನ್ಯ ನ್ಯಾಯಾಲಯವು ಈ FIR ಅನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಆರೋಪಿಯನ್ನ ಅಲ್ಲೇ ಹಾಜರುಪಡಿಸಬೇಕು ಅಂತ ಆದೇಶ ಮಾಡಿ ಹೋಗುವ ಟೈಮ್ ಬಿಟ್ಟು ಇಮಿಡಿಯೇಟ್ ಆಗಿ ಫೋರ್ತ್ವಿತ್ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಹೋಗುವಾಗ ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರದು ಅಂತ ಅಬ್ಸರ್ವ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಇದು ಬೇಲಂತೂ ಖಂಡಿತವಾಗಿ ಕೊಡಬೇಕು. ಇದು ಇಲ್ಲಿಗಲ್ FIR. ಸೆಕ್ಷನ್ 194 ಆಫ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ FIR ಮಾಡಕ್ಕೆ ಬರಲ್ಲ. ಮತ್ತು ಕಸ್ಟಡಿಯನ್ನು ತಗೊಂಡಿದ್ದು ಇಲ್ಲಿಗಲು. ಅವರಿಗೆ ಯಾವುದೇ ನೋಟಿಸ್ ಕೊಡದೆ 7 ವರ್ಷಕ್ಕಿಂತ ಕಡಿಮೆ ಸಜಾ ಇರುವಂತ ಯಾವುದೇ ಒಂದು ಗುನ್ಹೆ ಇದ್ದರೆ ಅದನ್ನು ನೋಟಿಸ್ ಕೊಟ್ಟು ಕಾರಣ ಕೇಳಿ ಅರೆಸ್ಟ್ ಮಾಡಬೇಕು ಅಂತ ಕಾನೂನಿದ್ದಾಗ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ದಾಗೂ ಸಹ ಕಾನೂನನ್ನು ಗಾಳಿಗೆ ತೂರಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಇಲ್ಲಿಗಲ್ ಡಿಟೆನ್ಷನ್ ಇದೆ. ಪ್ರಕರಣವನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕಾಗಿ ಇದು MPMLA ಕೋರ್ಟ್ ಬೆಂಗಳೂರು, ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು. ನ್ಯಾಯಮೂರ್ತಿಗಳು ಇದು ಬೆಂಗಳೂರಿಗೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಬರುತ್ತೆ, ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಅದಕ್ಕೆ ಇದನ್ನ ಮುಂದೆ ಫಾರ್ವರ್ಡ್ ಮಾಡಲಾಗಿದೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅಂತ ಆದೇಶ ಮಾಡಿದ್ದಾರೆ.